ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಇವರ ವತಿಯಿಂದ ರಾಜ್ಯದ ಬಗರ್ ಹುಕುಂ ಸಾಗುವಳಿದಾರರ ಸಮಸ್ಯೆಗಳ ಕುರಿತು ಮಹತ್ವದ ಅಂತಿಮ ತೀರ್ಮಾನ ಪ್ರಕಟಿಸಲಾಗಿದೆ. ಹಲವು ದಶಕಗಳಿಂದ ಸರ್ಕಾರಗಳು ಭರವಸೆ ನೀಡುತ್ತಲೇ ಬಂದರೂ ನೆಲಮಟ್ಟದಲ್ಲಿ ಶಾಶ್ವತ ಪರಿಹಾರ ದೊರಕಿಲ್ಲ ಎಂಬ ಅಸಮಾಧಾನ ಸಮಿತಿಯಿಂದ ವ್ಯಕ್ತವಾಗಿದೆ. ರಾಜ್ಯದಲ್ಲಿ ಲಕ್ಷಾಂತರ ಸಂಖ್ಯೆಯ ಬಗರ್ ಹುಕುಂ ಸಾಗುವಳಿದಾರರು ಅರಣ್ಯ ಭೂಮಿ ಹಕ್ಕಿಗಾಗಿ ಸುಮಾರು 5 ದಶಕಗಳಿಂದ ಕಾಯುತ್ತಿದ್ದು ತಮ್ಮ ಹಕ್ಕಿಗಾಗಿ ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ಅದೇ ರೀತಿ ವಸತಿ ವಂಚಿತರು ತಮ್ಮ ಕುಟುಂಬಕ್ಕೆ ಒಂದು ಸೂರಿಗಾಗಿ ವರ್ಷಗಳ ಕಾಲ ನಿರೀಕ್ಷಿಸುತ್ತಿರುವುದು ನೋವುಂಟು ಮಾಡುವ ಸಂಗತಿಯಾಗಿದೆ. ಕಾಯುವುದಕ್ಕೂ ಒಂದು ಮಿತಿಯಿದೆ ಎಂದು ಭೂ ರೈತರು ಹಾಗೂ ವಸತಿ ಇಲ್ಲದ ಜನರು ಸರ್ಕಾರವನ್ನು ಪ್ರಶ್ನಿಸುತ್ತಿದ್ದಾರೆ. ಚುನಾವಣೆಯ ಸಮಯದಲ್ಲಿ ಮಾತ್ರ ಭರವಸೆಗಳು ನೀಡಲ್ಪಡುತ್ತವೆ, ಆದರೆ ಗೆಲುವಿನ ನಂತರ ಸಮಸ್ಯೆಗಳ ಕಡೆ ಗಮನ ಹರಿಸಲಾಗುವುದಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಇದುವರೆಗೆ ನೀಡಿದ ಭರವಸೆಗಳನ್ನು ಒಟ್ಟುಗೂಡಿಸಿದರೆ ದೊಡ್ಡ ಗುಡ್ಡವೇ ಆಗುತ್ತದೆ ಎಂಬ ಅಭಿಪ್ರಾಯ ಜನರಲ್ಲಿ ಮೂಡಿದೆ. ಈ ಹಿನ್ನೆಲೆಯಲ್ಲಿ ಏಪ್ರಿಲ್ 1ರಿಂದ ರಾಜ್ಯಾದ್ಯಂತ ನಿರಂತರ ಸತ್ಯಾಗ್ರಹ ಹಮ್ಮಿಕೊಳ್ಳುವ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸಮಿತಿ ಮುಖಂಡರು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಸಂಘಟನೆಯ ಸ್ಥಾಪಕ ಅಧ್ಯಕ್ಷರಾದ ಎಚ್.ಎಸ್. ದೊರೆಸ್ವಾಮಿ ಅವರ 109ನೇ ಜನ್ಮದಿನೋತ್ಸವವನ್ನು ಗೌರವಪೂರ್ವಕವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಖಜಾಂಚಿಯಾದ ಶ್ರೀರಂಗಾಚಾರಿ ಆರ್ ಅವರು ಮಾತನಾಡಿ, ಭೂಮಿ ಮತ್ತು ವಸತಿ ಹಕ್ಕಿಗಾಗಿ ನಡೆಯುತ್ತಿರುವ ಹೋರಾಟ ನ್ಯಾಯ ಸಿಗುವವರೆಗೆ ನಿಲ್ಲುವುದಿಲ್ಲ ಎಂದು ದೃಢವಾಗಿ ಹೇಳಿದರು. ಕಾರ್ಯಕ್ರಮದಲ್ಲಿ ಲಕ್ಷ್ಮೀಸಾಗರ ರಾಜಣ್ಣ, ಲಕ್ಷ್ಮೀಕಾಂತ್, ಶಫಿಯುಲ್ಲಾ, ಸತ್ಯಣ್ಣ ಮಲ್ಲಾಪುರ, ಪುರುಷೋತ್ತಮ ಹೋರಾಟಗಾರರು, ಇನ್ನೂ ಹಲವಾರು ಮುಖಂಡರು ಹಾಗೂ ಸಾಗುವಳಿ ಫಲಾನುಭವಿಗಳು ಭಾಗವಹಿಸಿದ್ದರು. ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲದು. ಜನರ ಹಕ್ಕಿಗಾಗಿ ನಮ್ಮ ಹೋರಾಟ ನಿರಂತರ. ಒಗ್ಗಟ್ಟೇ ನಮ್ಮ ಶಕ್ತಿ, ಹೋರಾಟವೇ ನಮ್ಮ ದಾರಿ. ನಾನು ಶ್ರೀರಂಗಾಚಾರ್ಯಾರ್, ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ರಾಜ್ಯ ಸಮಿತಿ ಸದಸ್ಯರು. ಮಾನ್ಯರೇ, ಇವತ್ತು ಹಿರಿಯ ಸ್ವಾತಂತ್ರ್ಯ ಸೇನಾನಿ, ನಮ್ಮೆಲ್ಲರ ಸಾಕ್ಷಿ ಪ್ರಜ್ಞೆ, ನಾಡಿನ ಸಾಕ್ಷಿ ಪ್ರಜ್ಞೆ ಆಗಿರ್ತಕ್ಕಂಥ ಎಚ್.ಎಸ್. ದೊರೆಸ್ವಾಮಿಯವರ 109ನೇ ಜನ್ಮದಿನದ ಪ್ರಯುಕ್ತ ಇವತ್ತು ನಾವೆಲ್ಲ ಸೇರಿದ್ದೀವಿ. ಈ ಹಂತದಲ್ಲಿ ಇಡೀ ರಾಜ್ಯಾದ್ಯಂತ ಅವರ ಜನ್ಮದಿನ ಕಾರ್ಯಕ್ರಮವನ್ನು ಆಚರಣೆ ಮಾಡೋದರ ಸಲುವಾಗಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಅವರೇ ಸ್ಥಾಪನೆ ಮಾಡಿರ್ತಕ್ಕಂಥ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯಿಂದ ಎಲ್ಲ ರಾಜ್ಯದ ಎಲ್ಲ ಭೂಹೀನ ಬಡ ರೈತರಿಗೆ, ವಸತಿಹೀನರಿಗೆ ಘನತೆಯ ಬದುಕಿಗೆ 2 ಎಕರೆ ಭೂಮಿ, ಗೌರವದ ಬದುಕಿಗೆ 1 ಎಕರೆ, ಒಂದು ತಲೆ ಮೇಲೆ ಒಂದು ಸೂರನ್ನು ಕಲ್ಪಿಸ್ಕೊಡೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಾಗಿ ಹೋರಾಟ ಮಾಡ್ತಾ 2016 ಏಪ್ರಿಲಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಸಂಘಟನೆ ಸುಮಾರು 16 ಬೃಹತ್ ಮಟ್ಟದ ರಾಜ್ಯ ಮಟ್ಟದ ಹೋರಾಟಗಳು ಹಾಗೂ ಜಿಲ್ಲಾ ಕೇಂದ್ರದ ಹೋರಾಟಗಳು, ತಾಲೂಕು ಮಟ್ಟದ ಹೋರಾಟಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಹೋರಾಟ ನಡೆಸ್ತಾ ಇದ್ದರೂ ಕೂಡ ಈಗಿರ್ತಕ್ಕಂಥ ಸರ್ಕಾರ ಇದುವರೆಗೆ ಯಾವುದೇ ರೀತಿಯಲ್ಲಿ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸದೆ ಕಾಲ ತಳ್ತಾ ಇದೆ. ಅವರ ಕಾರ್ಪೊರೇಟ್ ಹಿತಾಸಕ್ತಿಯಿಂದಾಗಿ ಬಡಜನರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಸಲುವಾಗಿ ಇಲ್ಲ ಸಲ್ಲದ ನೆಪಗಳನ್ನು ಹೇಳ್ತಾ ಬಡವರಿಗೆ ಭೂಮಿ ಕೊಡೋದರಲ್ಲಿ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿದೆ. ಕಾರಣ ಇಷ್ಟೇ, ಶ್ರೀಮಂತರು ಕೇಳಿದ್ರೆ, ಕೈಗಾರಿಕೋದ್ಯಮಗಳು ಕೇಳಿದ್ರೆ ಸಿಂಗಲ್ ವಿಂಡೋ ಕಾರ್ಯಕ್ರಮದಡಿ, ಸಿಂಗಲ್ ವಿಂಡೋ ವ್ಯವಸ್ಥೆಯಡಿ ಅವರಿಗೆ ಒಂದೇ ದಿನದಲ್ಲಿ ಭೂಮಿಯನ್ನು ಮಂಜೂರು ಮಾಡ್ತಕ್ಕಂಥ ವ್ಯವಸ್ಥೆಗೆ ಇರತಕ್ಕಂಥ ಈ ಸರ್ಕಾರಗಳು ಬಡವರಿಗೆ ಭೂಮಿ ಕೊಡೋದಕ್ಕೆ ಯಾಕಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಮೊದಲು ಫಾರಂ ನಂಬರ್ 50-53 ಇತ್ತು. 2016ರಲ್ಲಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಪ್ರಾರಂಭ ಆದ ನಂತರ ದೊರೆಸ್ವಾಮಿಯವರ ನೇತೃತ್ವದಲ್ಲಿ ಒಂದು ನಿಯೋಗ ಹೋಗಿ ಸಿದ್ದರಾಮಯ್ಯನವರು ಭೇಟಿಯಾದಾಗ ಕಾಗೋಡು ತಿಮ್ಮಪ್ಪ ಅವರು ಕಂದಾಯ ಮಂತ್ರಿಗಳಾಗಿದ್ದರು. ಆಗ ಅವರಿಗೆ ಮನವರಿಕೆ ಮಾಡಿಕೊಡ್ಲಾಗಿ ಅವರು ನಿರ್ಧಾರ ತಗೊಂಡು, ನೀವು ಹೇಳ್ತಾ ಇರ್ತಕ್ಕಂಥದ್ದು ಸರಿ, ನಾವು 100% ಅದಕ್ಕೆ ಭದ್ರಾಗಿದ್ದೀವಿ ಅಂತಕ್ಕಂಥ ರೀತಿಯಲ್ಲಿ ಫಾರಂ ನಂಬರ್ 57 ಅಂತಕ್ಕಂಥ ಹೊಸ ಒಂದು ಅರ್ಜಿ ವ್ಯವಸ್ಥೆಯನ್ನು ಬಿಟ್ಟು ಎಲ್ಲ ಭೂಹೀನ ಬಡ ರೈತರು ಅರ್ಜಿ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವಕಾಶ ಕೊಟ್ಟರು. ಅದರಂತೆ ನಾಡಿನಾದ್ಯಂತ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಮಂದಿ ಇವತ್ತು ಬಗರ್ ಹುಕುಂ ಸಾಗುವಳಿದಾರರ ಅರ್ಜಿದಾರರಿದ್ದಾರೆ. ಆದರೆ ಸರ್ಕಾರ 50-53 ಕೊಡೋದಿರಲಿ, 57 ಮೂಲೆ ಗುಂಪು ಮಾಡಿ ಕೂತಿದ್ದಾರೆ. ಯಾವುದೇ ಕಾರಣಕ್ಕೆ ಎಲ್ಲ ತಾಲೂಕುಗಳ ತಹಶೀಲ್ದಾರ್ ಹೇಳ್ತಕ್ಕಂಥದ್ದು 57 ನಾವು ಮುಟ್ಟೋಗೆ ಇಲ್ಲ, ನಾವೆಲ್ಲ AC ಅವರಿಗೆ ಹಿಂದಿರುಗಿಸಿದ್ದೀವಿ, ಅದನ್ನು ನಾವು ಗಣನೆಗೆ ತೆಗೆದುಕೊಳ್ಳೋಕೆ ಬರೋದಿಲ್ಲ ಸರ್ಕಾರದ ಆದೇಶದ ಪ್ರಕಾರ ಅಂತಾರೆ. ಸರ್ಕಾರನ ಕೇಳಿದಾಗ ಎಲ್ಲಿದೆ ಭೂಮಿ ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ. ಭೂಮಿ ಯಾಕಿಲ್ಲ ಅಂತ ನಾವು ಕೇಳಿದಾಗ ಅದಕ್ಕೆ ಸಾಕ್ಷೀಭೂತವಾಗಿ
ಸಾಗುವಳಿ ಮಾಡ್ತಾ ಇರ್ತಕ್ಕಂಥ ರೈತರ ಹೊಲಗಳಲ್ಲಿ ರೈತರನ್ನು ನಿಲ್ಲಿಸಿ ನಾವು GPRS ಮಾಡಿ ಅವ್ರಿಗೆ ಗಮನಕ್ಕೆ ತರ್ತಾ ಇದ್ದೀವಿ. ನೋಡಿ ಇವರೆಲ್ಲ ನೀವು ಯಾರು ಇಲ್ಲ ಅಂತಿದ್ದೀರೋ ಅದೆಲ್ಲ ಉಂಟು. ಎಲ್ಲೋ ಬೆರಳೆಣಿಕೆಯಷ್ಟು 1-2 ಪ್ರಕರಣಗಳುಂಟು, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಂದ್ರೆ ಭೂಮಿ ಇದ್ದು ಉಳುಮೆ ಮಾಡ್ತಾ ಇರ್ತಕ್ಕಂಥವ್ರು ವಯಸ್ಸಿಲ್ಲದೆ 18 ವರ್ಷ ತುಂಬದೇನೆ ಭೂಮಿ ಉಳುಮೆ ಮಾಡ್ತಾ ಅರ್ಜಿ ಹಾಕಿರ್ತಕ್ಕಂಥ ಕೆಲವಾರು ಕೇಸುಗಳುಂಟು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅವರು ಬರೀ ಅದೇ ತುಂಬಿಕೊಂಡಿದೆ, ಅವೆಲ್ಲ ಬೋಗಸ್ ಅಪ್ಲಿಕೇಶನ್ ಅಂತ ಹೇಳ್ತಾರೆ, ಅದನ್ನು ಸುಳ್ಳು. ಆದ್ರಿಂದ ನಾವು ಇವತ್ತು ಹೇಳ್ತಾ ಇದ್ದೀವಿ, ಇದುವರೆಗೂ ಕಾದಿದ್ದೀವಿ, ಕಾದಿರೋದು ಸಾಕು. ನಿಮ್ಮ ಸುಳ್ಳು ಭರವಸೆಗಳನ್ನ ಕೇಳಿದ್ ಸಾಕು. ನಿಮ್ಮ ಆಶ್ವಾಸನೆಗಳಿಗೆ ನಾವು ಕೇಳಿಕೊಂಡು ಕಾಲಹರಣ ಮಾಡೋದಕ್ಕೆ ನಾವು ತಯಾರಿಲ್ಲ. ಇನ್ನು ಈ 20 ದಿನಗಳ ಕಾಲಾವಧಿಯನ್ನು ನಾವು ತಮಗೆ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ. ಈ ಮೂಲಕ ಎಲ್ಲ ಜಿಲ್ಲಾ ಪ್ರತಿನಿಧಿಗಳ ಮೂಲಕ, ಎಲ್ಲ ಜಿಲ್ಲಾ ಹೋರಾಟಗಾರರ ಮೂಲಕ ಮೇ 1 ಒಳಗಡೆ ಸರ್ಕಾರ ಸಕಾರಾತ್ಮಕ ಸ್ಪಂದಿಸಿ ನಮಗೆ ತಾರ್ಕಿಕ ಅಂತ್ಯ ಕೊಡದೇ ಇದ್ದರೆ ಮೇ 1 ನಂತರ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಮಟ್ಟದ ಅನಿರ್ದಿಷ್ಟಾವಧಿ ಕಠಿಣ ಮಟ್ಟದ ಹೋರಾಟವನ್ನು ತೆಗೆದುಕೊಳ್ಳೋದಕ್ಕೆ ನಾವು ತಯಾರಿದ್ದೀವಿ. ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ನಿರ್ಧಾರ ತಗೊಂಡು, ಈ ತೀರ್ಮಾನವನ್ನು ತಗೊಂಡು ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲ ರೈತರು ಕೂಡ ಕಂಕಣಬದ್ಧರಾಗಿ ನಿಂತಿದ್ದಾರೆ. ಯಾವುದೇ ಕಾರಣಕ್ಕೆ ಸಾಗುವಳಿ ಪತ್ರ ಇಟ್ಕೊಂಡೇ ಮನೆಗೆ ಹೋಗ್ತಕ್ಕಂಥದ್ದು ಅಂತಕ್ಕಂಥ ನಿರ್ಧಾರಕ್ಕೆ ಬಂದು, ಏನು ನಮ್ಮ ಕಣ್ಮುಂದೆ ಹರಿಯಾಣದ 700 ದಿನಗಳ ಹೋರಾಟ, ದೇವನಹಳ್ಳಿಯ 400 ದಿನಗಳ ಹೋರಾಟ ನಮ್ಮ ಕಣ್ಮುಂದೆ ಇದೆ. ಆ ಕಣ್ಮುಂದೆ ಇರ್ತಕ್ಕಂಥ ಹೋರಾಟಗಳೇ ನಮಗೆ ಪ್ರೇರಣೆಯಾಗಿ ನಾವು ಅನಿರ್ದಿಷ್ಟಾವಧಿ ಕಾಲ ಈ ಹೋರಾಟವನ್ನು ಕೈಗೆತ್ತಿಕೊಂಡು ಶತಾಯ ಗತಾಯ 100ಕ್ಕೆ 100ರಷ್ಟು ನಾವು ಪ್ರತಿಫಲ ಇಲ್ಲದೇನೆ ಮನೆಗೆ ಹೋಗಲ್ಲ ಅಂತಕ್ಕಂಥ ಇವತ್ತು ತೀರ್ಮಾನಕ್ಕೆ ಬಂದು ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀವಿ. ದೊರೆಸ್ವಾಮಿಯವರ ಆಶಯಗಳು, ದೊರೆಸ್ವಾಮಿಯವರ ಆಶಯಗಳು. ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟಕ್ಕೆ, ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟಕ್ಕೆ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಹೋಗಿ ನಮ್ಮ ಭೂಮಿ ನಮ್ಮ ಹಕ್ಕು. ರಕ್ತವನ್ನು ಚೆಲ್ಲುತ್ತೇವೆ, ಭೂಮಿಯನ್ನು ಬಿಡುವುದಿಲ್ಲ. ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ವರದಿ ಪ್ರೇಮ್. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್. ಧನ್ಯವಾದಗಳು.